ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ರಘು ಅಲಿಯಾಸ್ ರಘುಮೂರ್ತಿ ಆತ ಜೈಲು ಪಾಲಾಗ್ತಾ ಇದ್ದಂತೆಯೇ ತಾಯಿ ಆ ದುಃಖವನ್ನ ಭರಿಸಲಾರದೆ ಕೊರಗಿ ಇಂದು ಮುಂಜಾನೆ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಇಂತಹ ದುರ್ಘಟನೆ ಯಾರ ಜೀವನದಲ್ಲೂ ಕೂಡ ಸಂಭವಿಸಬಾರದು. ಥೇಟ್ ಸಿನಿಮೀಯ ಸ್ಟೈಲ್ನಲ್ಲಿ ಘಟನೆಗಳು ಆಗ್ತಾ ಇದೆ. ಈ ಹಿಂದೆ ಅನುಕುಮಾರ್ ಎಂಬಾತ ಏನು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದನ್ನ ಕೇಳಿ ಅನು ಅವರ ತಂದೆಯೂ ಕೂಡ ಸಾವನ್ನಪ್ಪಿದ್ರು. ಆ ಘಟನೆ ಮಾಸುವ ಮುನ್ನವೇ ಈಗ ಅಕ್ಯೂಸ್ಡ್ ರಘು ಅಲಿಯಾಸ್ ರಘುಮೂರ್ತಿ ಅವರ ತಾಯಿ ಮಂಜುಳಮ್ಮನವರು ಕೂಡ ಇಂದು ಮುಂಜಾನೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಈಗಾಗಲೇ ರಘು ಅವರಿಗೆ ಈ ವಿಷಯವನ್ನ ಮುಟ್ಟಿಸಿದ್ದಾರೆ. ಮಂಜುಳಮ್ಮನವರ ಪುತ್ರಿ ಜೈಲಿಗೆ ಹೋಗುವ ಮೊದಲು ಚೆನ್ನಾಗಿ ಓಡಾಡ್ಕೊಂಡಿದ್ರು. ವಿಷಯ ತಿಳಿದು ತುಂಬಾ ನೋವು ನುಂಗ್ಕೊಂಡು ಕೊರಗ್ತಾ ಇದ್ರು. ದರ್ಶನ್ ಕೇಸ್ನ ರಘು ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತ ರಘು ಅವರ ಸಹೋದರಿ ಹೇಳಿರುವಂಥದ್ದು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 4ನೇ ಆರೋಪಿಯಾಗಿ ಗುರುತಿಸಿಕೊಂಡಿರುವಂತಹ ಮಂಜುಳಮ್ಮನವರು ನಿಧನರಾಗಿದ್ದಾರೆ. 65 ವರ್ಷ ವಯಸ್ಸಿನ ತಾಯಿ ಮಂಜುಳಮ್ಮ ಚಿತ್ರದುರ್ಗದ ಕೋಳಿ ಬುರ್ಜನಹಟ್ಟಿ ನಿವಾಸದಲ್ಲಿ ಬೆಳಗಿನ ಜಾವ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಮಂಜುಳಮ್ಮನವರು ಇವತ್ತು ಮುಂಜಾನೆ ಸಾವನ್ನಪ್ಪಿರುವಂಥದ್ದು. ಅತ್ತ ಮಗ ರಘು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ಅದರ ಬಗ್ಗೆ ಅವರ ಅಣ್ಣ ಮಾತಾಡಿದ್ದಾರೆ. ಏನು ಮಾತಾಡಿದ್ರು ಕೇಳ್ತಾ ಹೋಗೋಣ. ಈಗ ನಮ್ಮ ತಾಯಿಯರಿ ಅಂತಂದ್ರೆ ಅವನು ಭಾಳ ಇಷ್ಟ. ರಾಘವೇಂದ್ರ ಭಾರಿ ಇಷ್ಟ. ಅವನಿಗೆ ಕರೆಸಿದ್ರೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ಅನಿಸುತ್ತೆ. ನಮ್ಮ ತಾಯಿಯರಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಾಗಿತ್ತು ನಿಮ್ಮ ತಾಯಿಯರಿಗೆ? ಚೆನ್ನಾಗಿರ್ಲಿಲ್ಲ ಅಣ್ಣ. ನಾವು ಅದೇ ಇದಾಯ್ತಲ್ಲ ಒಂದು ಅವಾಗಿಂದ ಚಿಂತೆ ಇಟ್ಕೊಂಡ್ಬಿಟ್ರು ಅವರು. ಆ ಚಿಂತೆ ಇಟ್ಕೊಂಡು ಮಲ್ಕೊಂಡ್ಬಿಟ್ರು. ಈಗ ಅಂತ್ಯಕ್ರಿಯೆ ಯಾವಾಗ? ಅಣ್ಣ ಈ ಸಂಜೆ ಅಷ್ಟೊತ್ತಿಗೆ ಮಾಡ್ಬೋದು, ಅವ್ರು ಕಳ್ಸಿದ್ರೆ ಮಾಡ್ಬೋದು ಅಂತಂದಣ. ಅಂತ್ಯಕ್ರಿಯೆಗೆ ನಿಮ್ಮ ತಮ್ಮನ ಕಳಿಸ್ಬೇಕು? ಕಳಿಸ್ಬೇಕಣ್ಣ. ಯಾಕಂದ್ರೆ ಅವನು ಅಂದ್ರೆ ಭಾಳ ಆಸೆ. ಬರ್ತಾ ಇದ್ದ 15 ದಿವಸಕ್ಕೊಂದ್ಸತಿ ಬರ್ತಿದ್ದ. ಅಮ್ಮನಿ ನೋಡ್ಕೊಂಡು ಹೋಗೋನು. ತಾಯಿ ಅಂದ್ರೆ ಅವನಿಗೂ ಆಸೆ, ನಮ್ಮ ಅಮ್ಮನಿಗೂ ಭಾಳ ಆಸೆ ಅವನು ಅಂದ್ರೆ. ಇವತ್ತು ಅವ್ರು ಹೋಗಿದ್ದಾರೆ. ಕರ್ಸಿದ್ರೆ ಅಣ್ಣ ಒಳ್ಳೇದಣ್ಣ, ನಿಜವಲ್ಲಣ್ಣ. ಕರ್ಸ್ರಿ, ಅದೊಂದು ಒಳ್ಳೇದಾಗುತ್ತಣ್ಣ. ಈಗ ನಮ್ಮ ತಾಯಿಯರಿ ಅಂತಂದ್ರೆ ಅವನು ಭಾಳ ಇಷ್ಟ. ರಾಘವೇಂದ್ರ ಭಾರಿ ಇಷ್ಟ. ನನ್ನ ತಮ್ಮ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವನು ಅಂತಂದರೆ ಒಂದು ಜೀವ ನಮ್ಮ ಅಮ್ಮಂಗೆ. ಅವನು ಅಂದರೆ ಭಾಳ ಆಸೆ. ಅವನು ಬಂದ ಅಂದರೆ ಸಾಕು, ಇಷ್ಟು ದೊಡ್ಡನಾದರೂ ಮುದ್ದಾಡೋದು, ಆಸೆ ಮಾಡೋದು ಎಲ್ಲ ಇತ್ತು. ಏನು ಮಾಡ್ತೀರ ಇದು ಅವನು ಇಂಥ ಕೆಲಸ ಮಾಡೋನೇ ಅಲ್ಲ. ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಅವನು ಈ ಥರ ಒಬ್ರಿಗೆ ಒಂದೇಟು ಹೊಡೆದಾನಲ್ಲ, ಏನೂ ಅಲ್ಲ. ಏನೋ ಡ್ರಿಂಕ್ಸ್ ಮಾಡಿದಾಗ ಒಂಚೂರು ಹೆಂಡ್ತಿತ್ತ ಬಾಯಿ ಮಾಡೋಣ, ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ, ಹೊಡೆದಾಡಿಲ್ಲ, ಏನಿಲ್ಲ ಸರ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅವನಿದ್ದಿದ್ರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು. ಈಗ ನಿಮ್ಮ ತಾಯಿ ಡೆತ್ ಆಗಿದ್ದಾರೆ. ಹೌದು ಸರ್. ಯಾವಾಗ ಅಂತ್ಯಕ್ರಿಯೆ? ನೀವು ನಿಮ್ಮ
ಬ್ರದರ್ನ ಕರೆಸ್ಬೇಕು ಅಂತ ಏನಾದ್ರು? ಅದೇ ಸರ್ ಕರೆಸ್ಬೇಕು, ನೋಡಬೇಕು. ನಾನು ಅವ್ನು ಬಂದರೆ ಇದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಸರ್. ಅವನಿಂದನೇ ನರಳಿ ಅವನಿಲ್ಲ ಅಂತಲೇ ನೊಂದು ಬಿಟ್ಟಿದ್ದಾರೆ.